ಸೊ ಶಿವಣ್ಣ ನಿಮ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ಬೇಕಾರೆ ಇಲ್ಲ ನನ್ನ ಸಿನಿಮಾದಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತೆಲ್ಲ ಹೇಳ್ದಾಗ ಹೇಗೆ ಅನಿಸ್ತಾ ಇದೆ? ಖುಷಿ ಮೇಡಮ್. ಈಗ ನಾನು ರುಸ್ತುಮ್ ಅಂತ ಶಿವಣ್ಣ ಸರ್ ಸಿನಿಮಾ, ರುಸ್ತುಮ್ ಅಂತ ಒಂದು ಸಿನಿಮಾ HMT ಫ್ಯಾಕ್ಟ್ರಿ, ಅವಾಗ ಸೆಟ್ ಕೆಲಸ ಮಾಡ್ತಿದ್ದೆ ನಾನು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ. ಅವಾಗ ನಮ್ದು ಹೆಂಗೆ ಅಂದರೆ ಎಲ್ಪರು ಸೆಟ್ ಕೆಲಸ, ಅಸ್ಟೆಂಟು ಅಂದರೆ ಸ್ಪಾಟಲ್ಲಿ ಇರ್ತಿದ್ರು. ಈಗ ಇಲ್ಲೆಲ್ಲೋ ಸೆಟ್ ಹಾಕಿರ್ತಾರೆ, ಇಲ್ಲಿ ಯಾವುದೋ ಒಂದು ಸೀನ್ ನಡೀತಾ ಇರ್ತಾರೆ, ಇಲ್ಲಿ ಸೆಟ್ ಹಾಕಿರ್ತಾರೆ. ನಂದೇನು ಅಂದರೆ ಇಲ್ಲೆಲ್ಲ ನಮ್ಮದು ಇಲ್ಲಿ ಸೆಟ್ ಹಾಕ್ಬಿಟ್ಟು ಬೇರೆ ನೆಕ್ಸ್ಟ್ ಸೀನ್ ಎಲ್ಲಿ ನಡೀತದೆ ಅಲ್ಲಿ ಸೆಟ್ ಹಾಕೋಕೆ ಹೋಗ್ಬೇಕು, ಸೆಟ್ ಎಲ್ಲ ರೆಡಿ ಮಾಡ್ಕೋಬೇಕು. ಇದು ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ, ನಾವು ಅಲ್ಲಿರ್ಬೇಕು. ಶಿವಣ್ಣನ ಹತ್ರದಿಂದ ನೋಡೋಕೆ ಆಯ್ತಿರ್ಲಿಲ್ಲ ನಾನು. ಆಮೇಲೆ ಒಂದು ದೂರದಲ್ಲಿ ಇಲ್ಲಿ ಪಕ್ಕದಲ್ಲಿದ್ದೋ ನಾವು ಬೇರೆ ಕಡೆ ಸೆಟ್ ಆಗ್ತಾ ಇದ್ದೆ, ಯಾವುದೋ ಫೈಟಿಂಗ್ದು. ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ರೆ ಅವಾಗ ಏನೋ ತರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹಿಂಗೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ಅದು ಬಿಟ್ರೆ ಕಟ್ ಮಾಡಿದ್ರೆ DKD ಅಷ್ಟು ಹತ್ತಿರದಿಂದ, ಅಷ್ಟು ಕ್ಲೋಸ್ ಆಗಿ, ಅಷ್ಟು ಪರಿಚಯ ಆಗಿ ಅದು ಮಾತಾಡೋ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದೇ ಒಂದು ದೊಡ್ಡ ಅದೃಷ್ಟ. ಅಂಥದ್ರಲ್ಲಿ ಅವ್ರ ಬಾಯಲ್ಲಿ ನಮ್ಮ ಹೆಸರು ಕರೆದು ಇಲ್ಲ ನಮ್ಮನ್ನೇನೋ ಹೊಗಳಿ, ಅದೆಲ್ಲದಕ್ಕಿಂತ ಮೀರಿ ಹಂಗೆ ಹೇಳಿದ್ರಲ್ಲ, ನಮ್ಮ ಸಿನಿಮಾದಲ್ಲಿ ಇವ್ನು ಮಾಡಿಸ್ತೀನಿ, ಇವ್ನ ಕೈಲಿ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಸ್ತೀನಿ ಅಂತ. ಅದಕ್ಕೆ ಅದು ಏನು ಅಷ್ಟು ಯಪ್ಪ, ಆವತ್ತು ಫುಲ್ಲು ನಿದ್ದೆನೇ ಮಾಡಿಲ್ಲ ನಾನು. ರಾತ್ರಿ ಶಿವಣ್ಣನ ಹೆಂಗೆ ಹೇಳಿದವರು ಅಂತ ಅಷ್ಟೊಂದು ಖುಷಿ ಆಗ್ಬಿಡ್ತು.